ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಹೆಂಗ್ ಪ್ರೊಫೈಲ್ ನೋಡಿದಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸಂಜನಾ ಅಂತೇಳಿ ಇಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನೋ ಇಷ್ಟ ಆಗೋದು ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಇವಳ ಹೆಸರು ಸಂಜನಾ, ವಯ 35 ವರ್ಷ ಅಂತೇಳಿ ಹೇಳ್ಕೊಂಡಿದ್ದಾರೆ. ಊರು ಬೆಂಗಳೂರು. ಹಾಗೆಯೇ ಚಪಾತಿ ಗಂಡ ಆಲ್ಮೋಸ್ಟ್ ಸಮಾಧಾನ ಆಗುವ ಹಾಗೆ ಮಾತಿಲ್ಲ ಅಂತೇಳಿ ಗಂಡರ ಒಂದು ಸಹಾಯ ಕೂಡ ಕೇಳುವ ಒಂದು ಪರಿಸ್ಥಿತಿ ಕೂಡ ಬಂದಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಗಂಡ ಅವನು ಕುಡಿದ ಮೇಲೆ ಆಲ್ಮೋಸ್ಟ್ 3 ಬಂದ್ರೆ ಮಾತ್ರ ದೈವಕ್ಕೆ ಬರ್ತಾನೆ, ಅದರ್ವೈಸ್ ಅವನು ಬರೋಕೆ ಹೋಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಹಾಗೆಯೇ ಈ ಒಂದು ಆಂಟಿ ನೋಡೋಕೆ ಹೇಗಿದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬನ್ನಿ, ಫಿಟ್ ಆಗಿದ್ದಾಳೆ, ದಿನಾಲು ಯೋಗ ಮಾಡಿ ಆಲ್ಮೋಸ್ಟ್ ಬಾಲ್ ಮತ್ತು ಕೂದು ಕೂಡ ತುಂಬಾನೇ ಒಂದು ಟೈಟ್ ಫಿಟ್ ಕೂಡ ಮೇಂಟೈನ್ ಮಾಡಿದ್ದಾಳೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ನೋಡಿಕೋದ್ರೆ ಗಂಡನನ್ನು ಬಿಟ್ಟು ಬೇರೆ ಒಂದು ಸಂಬಂಧ ಬೆಳೆಸಿ ಸುಖ ಕಾಣೋ ಒಂದು ಆಸೆ ಕೂಡ ಆಗ್ತದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, carvale.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2015ರ ಒಂದು ಮಾಡೆಲ್ ಕಾರ್ ಆಡಿ A8 L 3.0 TDI ವಾಟ್ರೋ ಅಂತೇಳಿ ಒಂದು ಸ್ಪೋರ್ಟ್ಸ್ ವರ್ಷನ್ ಕಾರ್ನ ಬಗ್ಗೆ ಕೂಡ ಶೆಲ್ಲರ್ ಹೇಗೆಲ್ಲ ಇದೆ ಅಂತೇಳಿ ಕಂಪ್ಲೀಟ್ ಆಗಿ ಅದರ ಒಂದು ಡೀಟೇಲ್ಸ್ ಕೂಡ ಹೇಳಿದ್ದಾರೆ. ಬನ್ನಿ, ಹಾಗೇನೆ ನೋಡಿ, ಬಿಫೋರ್ ಗಂಡ ಇಬ್ರು ಕೂಡ ಆಲ್ಮೋಸ್ಟ್ ತೂತಿ ಉಜ್ಜಿಸಿಕೊಳ್ಳೋಕೆ ಆಲ್ಮೋಸ್ಟ್ ಕಾರಣ ಹೇಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅವನಿಂದ ಯಾವತ್ತೂ ಕೂಡ ನೆಮ್ಮದಿಯಾಗಿ ಸುಖ ಕಂಡಿಲ್ಲ. ಹಾಗೆಯೇ ಕುಡಿದು ಅಮಲಿನಲ್ಲಿ ಮಾತ್ರ ಸ್ವಲ್ಪ ತೇತಾನೆ ಅಷ್ಟೇ. ಅದು ಜಸ್ಟ್ 2 ರಿಂದ 3 ನಿಮಿಷ ಮಾತ್ರ ಮಾಡಿ ಮಲಗಿ ಬಿಡುತ್ತಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಆಮೇಲೆ ಆಲ್ಮೋಸ್ಟ್ ಚಪಾತಿ ಇನ್ನೂ ಒಂದು ಊಟ ಬೇಕು ಅನ್ಸುತ್ತೆ, ಅವಾಗ ಬರೀ ಬೆರಳು ಹಾಕ್ತೀನಿ. ಸೊ ಅದರಿಂದ ನನಗೆ ಅಷ್ಟೊಂದು ತೃಪ್ತಿ ಕೂಡ ಸಿಗ್ತಾ ಇಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಮೊದಲು ಆಲ್ಮೋಸ್ಟ್ ಚಪಾತಿ ಒಂದು ಚೆನ್ನಾಗಿ ಉಜ್ಜಿಯಲ್ಲಿ ಆಲ್ಮೋಸ್ಟ್ ರೊಮ್ಯಾನ್ಸ್ ಮಾಡಿ ನಂತರ ಊಟ ಹಾಕುವಂತ ಒಬ್ಬ ಪರ್ಸನ್ ಯಾರಾದ್ರೂ ಇದ್ರೆ ಹುಡುಗುತ್ತಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಅದು ಕನಿಷ್ಠ ಅಂದ್ರೂ ಕೂಡ 20 ನಿಮಿಷ ಚೆನ್ನಾಗಿ ಒಂದು ಸುಖ ಕೊಡುವಂತ ಒಂದು ನೋಡ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಬರುವಂತ ಒಂದು ಗಂಡಿನ ಒಂದು ಗುಣಗಳು, ಈ ತರ ಒಂದು ಗುಣಗಳು ಹೊಂದಿದ್ರೆ ಸಾಕೆ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನಗೆ ಒಮ್ಮೆ ಒಂದು ಊಟ ಚಿಪ್ಪಿದಾಗ ಏನ್ ಒಂದು ಫೀಲ್ ಆಗುತ್ತೆ ಅಂತೇಳಿ ಅನುಭವಿಸೋ ಒಂದು ಆಸೆ ಕೂಡ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಯಾವತ್ತೂ ಆಲ್ಮೋಸ್ಟ್ ಇವರು ಒಂದು ಊಟ ಕೂಡ ಚಿಪ್ಪಿಲ್ಲ, ಗಂಡ ಯಾವತ್ತೂ ಕೂಡ ಕೊಟ್ಟಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಊಟ ಚೀಪಿದಾಗ ಆಲ್ಮೋಸ್ಟ್ ಹೇಗೆಲ್ಲ ಒಂದು ಫೀಲ್ ಕೂಡ ಆಗುತ್ತೆ ಅಂತೇಳಿ ಅಂತಹ ಒಂದು ಸುಖನ ಕೂಡ ಅನುಭವಿಸುವ ಒಂದು ಆಸೆ ಕೂಡ ಆಗ್ತದೆ, ನೀವು ಕೊಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಊಟ ಚಿಪ್ಪೋಕೆ ಕೊಡುವಂತ ಗಂಡು ಆಗಿರ್ಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೇ ಸ್ನೇಹಿತರೆ, ಗಂಡ ಆಲ್ಮೋಸ್ಟ್ ಇಲ್ಲದಾಗ ಕರಿತೇನೆ, ಬಂದು ಚೆನ್ನಾಗಿ ಮಜಾಪಡಿಸಿ ತೃಪ್ತಿ ಆಗುವ ತನಕ ಒಂದು ತೂತು ಬೇಕಾದ ಹಾಗೆ ಉಪಯೋಗಿಸಿಕೊಳ್ಳಿ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ನನ್ನ ಒಂದು ಜೊತೆಗೆ ನಿಯತ್ತಾಗಿ ಇದ್ರೆ ಏನೇ ಒಂದು ಹಣದ ಒಂದು ಸಹಾಯ ಬಂದು ಕೂಡ ನಾನು ಖಂಡಿತವಾಗ್ಲೂ ಮುಂದೆ ನಿಂತು ನಿಮಗೆ ಒಂದು ಹಣದ ಒಂದು ಸಹಾಯ ನಾನು ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ carvale.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಏನು ಇಟ್ಟಿದ್ರಲ್ಲ, ಸೊ ಅದರ ಬಗ್ಗೆ ನೋಡ್ಲಿಕ್ಕೆ ಹೋದ್ರೆ ಮ್ಯಾನುಫ್ಯಾಕ್ಚರ್ ಇಯರ್ ಬಂದ್ಬಿಟ್ಟು ಜೂನ್ 2015, ಕಿಲೋಮೀಟರ್ ನೋಡ್ಲಿಕ್ಕೆ ಹೋದ್ರೆ 32,000 ಕಿಲೋಮೀಟರ್ ಕೂಡ ರನ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಫ್ಯೂಲ್ ಟೈಪ್ ನೋಡ್ಲಿಕ್ಕೆ ಹೋದ್ರೆ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತೆ 6 ಮ್ಯಾನುವಲ್ ಗೇರ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನ ಕಾರ್ ಅವೈಲಬಲ್ ಇರೋದು ನಿಮಗೆ ಒಂದು ಜುಬಿಲಿ ಒಂದು ಹಿಲ್ಸ್ ಅಲ್ಲಿ ಹೈದರಾಬಾದ್ ಅಂತ ಹೇಳ್ಕೊಂಡಿದ್ದಾರೆ. ಓನರ್ ನೋಡ್ಲಿಕ್ಕೆ ಹೋದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಪಾಸಿಂಗ್ ನೋಡ್ಲಿಕ್ಕೆ ಹೋದ್ರೆ TS12 ಅಂತೇಳಿ ಹೇಳ್ಕೊಂಡಿದ್ದಾರೆ. ರಿಜಿಸ್ಟ್ರೇಷನ್ ಎಲ್ಲ ಕೂಡ ಇಂಡಿವಿಜುವಲ್ ಟೈಪ್ ಕೂಡ ಇದೆ, ಮತ್ತೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಕೂಡ ಕಂಟಿನ್ಯೂ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಕಾರ್ ಒಂದು ಇಮೇಜ್ ನೋಡ್ಲಿಕ್ಕೆ ಹೋದ್ರೆ ಹೀಗೆಲ್ಲ ಇರುತ್ತೆ, ಮತ್ತು ಹೊರಗಿಂದ ನೋಡ್ಲಿಕ್ಕೆ ಹೋದ್ರೆ ಔಟ್ಲುಕ್ ಹೀಗೆಲ್ಲ ಇದೆ. ಕಾರ್ ಪ್ರೈಸ್ ಬಂದ್ಬಿಟ್ಟು 45 ಲಕ್ಷ ಅಂತ ಹೇಳ್ಕೊಂಡಿದ್ದಾರೆ. ಮಾರ್ಕೆಟ್ ಎವರೇಜ್ ಪ್ರೈಸ್ ಇರೋದು ನಿಮಗೆ 41,62,000 ತನಕ ಅದರ ಒಂದು ಪ್ರೈಸ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದೇ ಒಂದು ಕಾರ್ನ ಆಲ್ಮೋಸ್ಟ್ ನೀವು ಇವಾಗ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ 1.43 crores ರನ್ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೇ ಸ್ನೇಹಿತರೆ, ಸೆಲ್ಲರ್ನ ಕಾಮೆಂಟ್ಸ್ ಏನಪ್ಪಾ ಅಂದ್ರೆ ಲೆಸ್ ಡ್ರೈವನ್ ಒಂದು ಕಾರ್ ಮತ್ತೆ ವಿತ್ ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕೂಡ ಸರ್ವಿಸ್ ಶೋರೂಮ್ ಅಲ್ಲಿ ಮಾಡಿಸಿದ್ದಾರೆ, ಔಟರ್ ಸ್ಟೇಷನ್ ಅಲ್ಲಿ ಯಾವತ್ತೂ ಕೂಡ ಮಾಡಿಸಿಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೇ ಸ್ನೇಹಿತರೆ, ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಆಯಿತು, ಸ್ಟೇರಿಂಗ್ ಕೂಡ ಹೀಗೆಲ್ಲ ಇದೆ, ಸೀಟ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ. ಈ ಫೀಚರ್ಸ್ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಸಿಟಿ ಅಡ್ಜಸ್ಟಬಲ್ ಒಂದು ಸನ್ರೂಫ್ ಕೂಡ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದೆ, 1x12V ಪವರ್ ಔಟ್ಲೆಟ್ ಕೂಡ ಇದೆ. ಹಾಗೆಯೇ
ರೆಡ್ ಲ್ಯಾಂಪ್ ಮತ್ತು ಗ್ಲೋ ಬಾಕ್ಸ್ ಲ್ಯಾಂಪ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬಾಡಿ ಕವರೇಜ್ ಮತ್ತು ಡೋರ್ ಹ್ಯಾಂಡಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಕೂಡ ಆಗಿರುತ್ತೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಒಂದು ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.